ಬೇಕಾದಾಗ ಒಂದು ಟೈಮ್ ಅಲ್ಲಿ ಮೊದಲೆಲ್ಲ ಆಚೆ ಮಲ್ಗೋರಲ್ಲ ಅಣ್ಣ, ಅವಾಗ ಹಿಂಗೆ ಮಲ್ಕೊಂಡಿರ್ಬೋದು, ಹಿಂಗೆ ಬಂದು ಹಿಡ್ಕೊಬಿಟ್ಟಿತ್ತಂತೆ. ಎಲ್ಲಿ ಧೈರ್ಯ ಗಲಗಲ ಅಂತಿತ್ತು ನನಗೆ ಅಲ್ಲಿ. ಹೆಂಗ ನಿಂಗೆ ಅಲ್ಲಿ ಆ ಕಡೆ ಹೆಂಗ ಅನಿಸ್ತು ನಿಮಗೆ? ಸುಮ್ಮನೆ ಹಿಂಗೆ ನೋಡ್ತಾ ಇರ್ತೀನಪ್ಪ, ಇಲ್ಲೆಲ್ಲೋ ನಾಯಿನೋ ಬೊಗಳ್ತಿತ್ತು. ನನಗೆ ಬೆಳಗ್ಗೆಯಿಂದ ಫೋಟೋ ತೋರಿಸ್ದಾಗ ಡೌಟ್ ಬಂದಿಲ್ಲ, ಇವಾಗ ನೀನ್ ಹೇಳ್ದೆ ನೋಡು. Okay, let's go. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ನಾನು ಇವತ್ತು ಉದಯಣ್ಣ ಅಂಗಡಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನು ಸೀನು ಅಂದರೆ ಮಳೆ ಬಂದುಬಿಡೈತೆ ಆ್ಯಂಡ್ ಮಧ್ಯಾಹ್ನ ಮಲಗಿರೋ ನಾನು ಬೆಳಗ್ಗೆ ಎಷ್ಟು ಗಂಟೆಗೆ ಮಲಗಿದ್ದು ಗೊತ್ತಾ, ನನಗೆ ಗೊತ್ತಿಲ್ಲ ಟೈಮ್. ಇವಾಗ ಇದ್ದೀನಿ ಗುರುವಾರ ಅಲ್ಲ, ಆಲ್ಮೋಸ್ಟ್ ಎರಡು ವಾರ ಆಗೋದು ಅಂದ್ಕೊಳ್ಳಿ ನಾನು ಟೆಂಪಲ್ಗೆ ಹೋಗಿ. 2 ವಾರ ಆಯ್ತು ಅಂದ್ಕೊಳ್ಳಿ ಟೆಂಪಲ್ಗೆ ಹೋಗಿ. ಸೊ ಇವತ್ತು ಹೋಗಲೇಬೇಕು ಅಂತ ಫಿಕ್ಸ್ ಆಗೋಗಿದ್ದೀನಿ. ಅದಕ್ಕೆ ಇದ್ದು ಸ್ನಾನ ಮಾಡಿಕೊಂಡು ಬಂದೆ, ನೋಡಿದ್ರೆ ಮಳೆ ಸ್ಟಾರ್ಟ್ ಆಗೋಗೈತೆ, ಅದಕ್ಕೆ ಇಲ್ಲಿದ್ದೆ. ಮತ್ತು ಮಳೆ ಕಮ್ಮಿ ಆಗೈತೆ ಆ್ಯಂಡ್ ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ಬೇಗ. ಮಳೆ ಜೋರಾಗಿ ಸ್ಟಾರ್ಟ್ ಆಗೋಕ್ಕೆ ನಮ್ಮ ಮುಂಚೆ ಹೋಗಿಬಿಡ್ಬೇಕು. ಗೈಸ್ ಇವತ್ತು ನಾನು ಹಣೆ ಬಾರ್ ಹೆಂಗಾಗ್ಬಿಡೈತೆ ಅಂದರೆ ಟೆನ್ಷನ್ ಆಗ್ತೈತೆ ನನಗೆ ಇವತ್ತು. ಅಪ್ಪ ಹೇಳ್ತೀನಿ ರೀ ಏನು ಸೀನು ಅಂತ. ದೇವಸ್ಥಾನಕ್ಕೆ ಹೋಗಿ ಬಂದು ಗೈಸ್ ನಾನು ಫೈನಲಿ ಬಂದೆ ಟೆಂಪಲ್ ಹತ್ರ. ಬನ್ನಿ ಒಳಗಡೆ ಹೋಗಿ ಆಚೆ ಬರೋಣ. ನೋಡ್ರಿ ತುಂಬ ಜನ ಅವರೇ ನೋಡ್ರಿ. ಓಹೋ ತುಂಬ ಜನ ಅವರೇ. ಓಕೆ ಗೈಸ್ ನಾನು ಫೈನಲಿ ಬಂದೆ ಆ್ಯಂಡ್ ಅದು ಬಿಟ್ಟರೆ ಹೂವು ನೋಡ್ರಿ ಎಷ್ಟು ಕೊಟ್ಟವ್ರು ಅವ್ರು ಮಲ್ಲಿಗೆ ಹೂವು. ಏನಕ್ಕೆ ಇಷ್ಟೊಂದು ಕೊಟ್ಟವ್ರು ಅಂತ ಗೊತ್ತಿಲ್ಲ. ಬನ್ನಿರಿ ನಾನು ನನ್ನ ಗಾಡಿಗೆ ಹಾಕ್ಬಿಡೋಣ. ಅಥವಾ ಆಮೇಲೆ ಜೇಬಲ್ಲೆಲ್ಲ ಬಿಸ್ಕೆಟ್ ಎಲ್ಲ ಕೊಟ್ಟವ್ರೆ. ಎಷ್ಟೇನಿಲ್ಲ ಅಂದರೆ ಒಂದು 3 ಮಳೆ ಆಯ್ತು ಅಂದ್ಕೊಳ್ರಿ ಹೂವು ಆಯಿತು. ಇವಾಗ ಇಷ್ಟೊಂದು ಯಾರನ್ನ ಕೊಡೋದು, ಸೊ ಅದಕ್ಕೆ ಗಾಡಿಗೆ ಹಾಕ್ಬಿಡೋಣ ಅಂದ್ಕೊಂಡೆ. ಬನ್ನಿ ಗಾಡಿ ಇವಾಗಲೇ ಹಾಕ್ಬಿಡೋಣ. ಉದ್ದ ಕೊಟ್ಟವ್ರು ಅಂದರೆ ಹೂವು 2 ರೌಂಡ್ ಹಾಕಿ ಸುತ್ತಿದ್ದೀನಿ ಗಾಡಿಗೆ. ಗಾಡಿನೂ ತೊಳೆದೇ ಇಲ್ಲ ನಾನು, ನೋಡ್ರಿ ಹಂಗೆ ಹಾಕ್ಬಿಟ್ಟೆ ಹೂವು. ಏನು ಮಾಡೋಕ್ಕಾಗಲ್ಲ, ಅವ್ರು ಕೊಡ್ತಾವಂತ ನಾನು ಅಕ್ಸೆಪ್ಟು ಮಾಡಿರಲಿಲ್ಲ. ಆ್ಯಂಡ್ ಅದು ಬಿಟ್ಟರೆ ಬಬ್ಲು ಬರ್ತೀನಿ ಅಂತ, ಸೊ ಅವನು ಫೋನ್ ಮಾಡಿ ಎಲ್ಲಿ ಬರ್ತಾನೋ ಕೇಳಬೇಕು. ಬನ್ನಿ ನೋಡೋಣ. ಗೈಸ್ ನೆನ್ನೆ ಏನು ಸೀನು ಅಂದರೆ ನಿನ್ನೆ ನೈಟ್ 2 ಗಂಟೆಗೇನು ನಾನು ಮೇಲ್ಗಡೆ ಹೋಗಿದ್ದೆ. ಸೊ ಆ ಟೈಮಲ್ಲಿ ಏನು ಅಂತ ಗೊತ್ತಿಲ್ಲ. ಇವಾಗೆಲ್ಲ ಫೋಟೋ ತೋರಿಸಿದ್ದೀನಿ, ನೀವು ಇಲ್ಲಿ ಫೋಟೋ ಹಾಕಿರ್ತೀನಿ ನೋಡಿರಿ. ಸೊ ಅದು ಏನು ಅಂತ ನನಗೂ ಗೊತ್ತಾಗ್ತಿಲ್ಲ. ಇದಕ್ಕೆ ಇವಾಗ ಮೇಲೆ ಹೋಗ್ತಾಯಿರಿ ನೋಡೋಣ ಅದು ಏನು ಅಂತ. ಇವಾಗ ಎಲ್ರಿಗೂ ಫೋಟೋ ತೋರಿಸ್ಬಿಟ್ಟಿದ್ದೀನಿ, ಎಲ್ಲರೂ ಟೆನ್ಷನ್ ಆಗಿಬಿಟ್ಟವ್ರೆ. ನನಗೂ ಫುಲ್ಲು ಗಾಬರಿ ಆಗಿಬಿಟ್ಟಿತ್ತು. ಗೈಸ್ ನಾನು ನೈಟ್ 2 ಗಂಟೆಗೆ ನೋಡ್ಬಿಟ್ಟಿರೋದು. ಬೆಳಗ್ಗೆನೇ ಹೇಳೋಣ ಅಂದ್ಕೊಂಡೆ, ಬಟ್ ಮರ್ತೋದೆ. ಇವಾಗ ಇವರೆಲ್ಲ ಆ ಅಣ್ಣನ ಗ್ಯಾಪ್ಸಿದ್ದು. ಸೊ ಬನ್ನಿ ಇವಾಗ ಯಾವ ಜಾಗದಲ್ಲಿ ನೋಡಿದೆ ಏನು ಕತೆ ಅಂತ ನಿಮ್ಗೆ ತೋರಿಸ್ತೀನಿ ನಾನು. ಏನು ಅನಿಸುತ್ತೆ ನಿಮಗೆ? ನಿಂಗೆ ಏನು ಅನಿಸುತ್ತೆ ಶ್ಯಾಮ್? ನೋಡೋಣ, ಈಗ ಗಡಿಯ ನೋಡ್ಬೇಕು ಅಷ್ಟು. ಅಣ್ಣ ನಿನಗೆ ನೀನು ಬೆಳಗ್ಗೆ ನೋಡೋದಲ್ಲ? ನೋಡಿದ್ನಪ್ಪ, ನನಗೇನು ಗೊತ್ತಾಗಿಲ್ಲ ಅದಕ್ಕೆ. ನಿಮ್ಗಣ್ಣ? ನಾನು ಈಗ ನೋಡಿ ಹೇಳ್ತೀನಿ. ಇವಾಗ ನೋಡಿ ಹೇಳ್ತೀರಾ? ಆದರೆ ನೀನು ಅಷ್ಟು ಧೈರ್ಯವಾಗಿ ನಿಂತಿದ್ದಲ್ಲ, ಅದಕ್ಕೆ ಮೆಚ್ಕೋಬೇಕು. ಎಲ್ಲಿ ಧೈರ್ಯ ಗಲಗಲ ಅಂತಿತ್ತು ನನಗಲ್ಲಿ. ಧೈರ್ಯ ಅಂತೀವಿ ಧೈರ್ಯ. ಸೊ ಓಕೆ ಗೈಸ್, ಇಲ್ಲಿ ಫುಲ್ಲು ಟಾಪ್ ಫ್ಲೋರಿಗೆ ಬಂದಿದ್ದೆ. ಸೊ ಎಲ್ಲಿ ಅಂದರೆ ಆಹಾ ಆ ಗಾಡಿ ಅಂತ ಇತ್ತು ನೋಡ್ರಿ ಅಲ್ಲಿ. ಇರು ಶ್ಯಾಮ್ ಅಲ್ಲಾಡಿಸ್ಬೇಡ, ಎಲ್ಲದು ಮುಂದೆ ಇದೇನೆ ಕಾಂಪೌಂಡು. ಬಿಡು ಬಿಡು ನೀನು ಕಾಣಿಸ್ತೈತಾ? ಇದೇನೆ ಹಿಂಗ್ಲ ఇప్పుడు కనిపిస్తాను కదా పోలో, ಚಟ್ಟ ಎಂದ ಆ ಜಾಗದಲ್ಲಿ ನಿಂತೈತಿ ಸೀಟ್ ಮನೆ, ಬಾತ್ರೂಮ್, ಆ ಜಾಗದಲ್ಲಿ ಗೈಸ್ ಅದು. ಮಸ್ತ್ ಹೆಂಗೋ ಝೂಮ್ ಆಗ್ತದೆ ಇದರಲ್ಲಿ. ತೋರಿಸ್ತೀನಿ ಇರು. ಹೋಗ ಇಲ್ಲೆಲ್ಲ ನಿಂತ್ಕೊಂಡು ನೋಡ್ತಾವ್ರೆ. ಎಲ್ಲಿ? ಅದೇ ನಿಂತ್ಕೊಂಡು ಆ ಜಾಗದಲ್ಲಿ ವಿಡಿಯೋದಾಗ ಕ್ಲೀನಾಗಿ ಕಾಣಿಸ್ತಿಲ್ಲ ಅದು, ಬಟ್ ಆ ಜಾಗದಲ್ಲಿ ಫೋಟೋ ಹಾಕಿಡುತ್ತೆ. ನೋಡ್ಕೊಳ್ಳಿ ಗೈಸ್ ನೀವೇ. ಓಹೋ ನಂಗೆ ಇವಾಗ ಮೇಲ್ಗಡೆ ಬರೋಕ್ಕೆ ಭಯ ಆಗ್ತೈತಣ್ಣ ನನಗೆ. ಅದು ಶ್ಯಾಮ್, ಅದು ಇದು ನೋಡ್ದಲ್ಲ ನೀನು, ಇದು ಏನಪ್ಪ ಚೇಪಕಾಯಿ ಮರ, ಅದು ಇದು ಈ ಕಾಂಪೌಂಡ್ಗಿದೆ. ಅವ್ನು ತೆಗ್ದಿರೋ ಡಿಸ್ಟೆನ್ಸ್ ಲೆಕ್ಕ ಹಾಕೊಂಡ್ರೆ ಆ ಕಡೆ ಒಟ್ಟು ಉದ್ದ ರಿಫ್ಲೆಕ್ಟ್ ಆಗ್ಬೇಕಲ್ಲ, ಕಾಲನ ಉದ್ದ ಕಾಣಿಸ್ಬೇಕಂದ್ರೆ. ಕಾಲದ್ದು ಉದ್ದ ಕಾಣಿಸ್ಬೇಕಲ್ಲ, ಅದು ಕ್ಲೀನಾಗಿ ಫೋಟೋ ನೋಡ್ರಿ. ಆದ್ರೂ ಇಲ್ಲಿಂದ ಬಂದವನು ತಲೆದಿ ಮೆತ್ಕೊಂಡು ಏನಾರು ಬಂದವನು ಅಷ್ಟು ಕಣ್ಣಿಡ್ದವ್ ನೋಡು. ಈಗ ಹೆಂಗ ನಿಂಗೆ ಅಲ್ಲಿ ಆ ಕಡೆ ಹೆಂಗ ಅನಿಸ್ತು ನಿಮಗೆ?
ಸುಮ್ಮನೆ ಹಿಂಗೆ ನೋಡ್ತಾ ಇರ್ತೀನಪ್ಪ, ಇಲ್ಲೆಲ್ಲೋ ನಾಯಿನೋ ಬೊಗಳ್ತಿತ್ತು ರೋಡಲ್ಲಿ, ನಾನು ಹಂಗೆ ನೋಡ್ತಾ ಇರ್ತೀನಲ್ಲ. వీళ్ళు చెప్పారు ఏం తెలుసంటే మన ఫోటో ఇట్లా వెళ్ళున్నాం కదా, మన కాళ్ళు ఇట్లా కనిపించలే కదా, ఇది మాత్రం ఉంది. ಇಲ್ಲಿ ಕಾಲವರೆಗೂ ರಿಫ್ಲೆಕ್ಟ್ ಬರುತ್ತೆ, ಅದ್ರಲ್ಲಿ ಕಾಲವರೆಗೂ ಐತೆ, ಬಟ್ ಬಾಡಿ ಇಲ್ಲ ಅಲ್ಲಿ. ಬಂದ್ರಪ್ಪ ಫಸ್ಟ್ ಕೆಳಗಡೆ ಹೋಗೋಣ, ಬಂದ್ರಪ್ಪ ನೀನು ಬೇಡ. ನಾನು ಯೂಟ್ಯೂಬಲ್ಲಿ ಹೆಚ್ಚಾಗಿ ಇಂಥವೆಲ್ಲ ನೋಡಬೇಕು, ಮಾಡಬೇಕು, ವಿಡಿಯೋ ಗೋಸ್ಟ್ ಹಂಟಿಂಗ್ ಮಾಡೋಣ. ಗೋಸ್ಟ್ ಹಂಟಿಂಗು ಗೋಸ್ಟ್ ಹಂಟಿಂಗ್ ಅಂತ. ಅಲ್ಲೆಲ್ಲ ನೋಡಾದ್ಮೇಲೆ ಲಿಫ್ಟಲ್ಲಿ ಇರ್ಬೇಕಿತ್ತು ನನಗೆ. ಈ ಮಿರರ್ ಎಲ್ಲ ಕಾಣಿಸ್ಕೊಬೇಕಾಯ್ತು. ರಿಫ್ಲೆಕ್ಷನ್ ನೈಟ್ ನೀವು ಬರೀ ಫೋಟೋದಲ್ಲಿ ನೋಡಿ, ನಂಗೆ ನೈಟ್ ಅಲ್ಲಿ ಏನೋ ಒಂದು ಸಮಸ್ಯೆ ಇದೆ. ನನಗೆ ಬೆಳಗ್ಗೆಯಿಂದ ಫೋಟೋ ತೋರಿಸ್ದಾಗ ಡೌಟ್ ಬಂದಿಲ್ಲ. ಇವಾಗ ನೀನು ಹೇಳ್ದೆ ನೋಡು, ಅದು ನನ್ಗೆ ಜ್ಞಾನ ಬರ್ತಿದೆ. ಹಿಂಗೆ ನಿಂತ್ಕೊಂಡ್ರೆ ಹೌದು ನಮ್ದು ನೆರಳಿದ್ದಾಗ ನಾವು ಅಲ್ಲಿ ಇರ್ಬೇಕಲ್ಲ. ಇಲ್ಲ ನಡೀರಿ ಒಳಗಡೆನೆ. ನಿಜವಾಗ್ಲೂ ಆ ವಿಡಿಯೋ ಏನಾದ್ರು ನೋಡ್ಬಿಟ್ರೆ, ಫೋಟೋ ಏನಾದ್ರು ನೋಡ್ಬಿಟ್ರೆ ಮನೆಯವ್ರು ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ರಾತ್ರಿನ. ಗಾಬರಿ ಪಡ್ತಾರೆ. ಯಾಕಂದ್ರೆ ಇವಾಗ ರೋಡ್ಗೆ ಇದೇ ಇಲ್ಲ, ಏನು ಹೇಳು, ರೋಡ್ಗೆ ಮ್ಯಾಪೇ ಇಲ್ಲ, ಮುಂದಕ್ಕೆ ಹೋಗ್ತಾ ಇಲ್ಲ. ಗೆಜ್ಜೆ ಸೌದೆಲ್ಲ ಒಂದು ಹುಳ ಬರುತ್ತೆ, ಅದು ಹುಳದ ಸೌಂಡ್, ಅದು ಗೆಜ್ಜೆ ಸೌಂಡ್. ಮದುವೆ ಎಂಟಿ ಅವಳಿಗೇನೋ ಕಾಣಿಸಿ, ಪ್ರೀತಿಯಾಗಿ ಏನೋ ಕಾಣಿಸಿ ಒಂದು ದಿವಸ ಜ್ವರ ಬಂದ್ಬಿಟ್ಟಿತ್ತು. ಹೌದಾ? ಕಿಕ್ಕಿನ ಅವಳು ಹಿಂಗೆ ಅಲ್ಲಿ ತಾನೇ ನಮ್ಮ ಆ ಶೀಟ್ ಮನೆಗಳಲ್ಲಿ ಸಿಟ್ ಮನೇಲಿ ಇದ್ದಿತ್ತು. ಆಯ್ತಾ ಅಲ್ಲಿ ಕಿಟಕಿಯಿಂದ ನೋಡಿರೋದು, ವಾಶ್ರೂಮ್ ಕಿಟಕಿಯಿಂದ ನೋಡಿದ್ವಿ, ಭಯ ಬಿದ್ದು ಅವ್ರಿಗೆ ಒಂದು ದಿವಸ ಫುಲ್ಲು ವೈಬ್ರೇಷನ್ ಬೆಳಿಗ್ಗೆ. ನೀನು ನೋಡಿದ್ಯಾ ಯಾವತ್ತಾದ್ರು ಏನು ಸ್ಪಿರಿಟು? ಇವತ್ತು ಇದು ಮಾಡಿ ನೋಡಿಲ್ಲ. ನೀವು ಕೇಳಿಸ್ಕೊಂಡಿದ್ದೀವಿ ಆ ರೋಡಲ್ಲಿ, ನೀವು ಇಲ್ಲ? ಆ ರೋಡಲ್ಲಿ ಇದು ನಿಜನೋ ಸುಳ್ಳೋ ಗೊತ್ತಿಲ್ಲ. ನಮ್ಮ ಅಜ್ಜಿ ಒಂದ್ಸಲ ಆಚೆ ಮಲಗಿರ್ಬೇಕಾದಾಗ ಒಂದು ಟೈಮ್ ಅಲ್ಲಿ ಮೊದಲೆಲ್ಲ ಆಚೆನಾಗ ಮಲಗೋರಲ್ಲಣ್ಣ, ಅವಾಗ ಹಿಂಗೆ ಮಲ್ಕೊಂಡಿರ್ಬೇಕು, ಹಿಂಗೆ ಬಂದು ಹಿಡ್ಕೊಬಿಟ್ಟಿತ್ತಂತೆ. ನಿಜನೋ ಸುಳ್ಳೋ ಗೊತ್ತಿಲ್ಲ, ನಮ್ಮ ಅಜ್ಜಿ ಹೇಳಿತ್ತು ನನಗೆ. ಆಮೇಲೆ ನನಗೂ ಬೇಜಾರು ಹಾಕೊಂಡು ನಾನು ನಮ್ಮ ಚಿಕ್ಕಮ್ಮ ಕೇಳಿದೆ, ಆಯಮ್ಮ ಕೇಳಿಕೆ ಇಲ್ಲಿ ಶಮ್ಮಪ್ಪನ ದೇವರು ಹೋಗ್ತಾರೆ, ಇಲ್ಲಿ ಪಕ್ಕ ಫಸ್ಟ್ ಕ್ಲಾಸ್ ಹೌದೌದು ಇದೆ ದೇವಸ್ಥಾನ. ಆಯಮ್ಮನೆ ಅಂತ ತಿರುಗಾಡೋದು, ಕ್ಯಾನ್ಸರಮ್ಮನವರಲ್ಲ ಆಯಪ್ಪನ ಅಂತ ತಿರುಗಾಡೋದು. ಅಲ್ಲಿ ಅವಾಗ ಇದು ಮಾಡ್ತಾರೆ, ಪೂಜೆಗಳು ಮಾಡ್ತಾರೆ, ಜಾತ್ರೆಗಳು, ಅವ್ರವ್ರ ಕುಟುಂಬ ಹೋಗಿ ಹೋಗಿ ಏನಾದ್ರು ನಾವು ಮಾಡ್ಕೊಂಡು ಇರ್ತಾರೆ. ಕುಡಿಬೀತೀವಿ, ಹೌದೌದು ಚೆನ್ನಾಗಿ ಮಾಡ್ತೀವಿ. ಅದೇ ದೇವನ ಒಂದು. ಮತ್ತಿನ್ನೊಂದು ತೊಂದರೆ ಮಾಡಿಲ್ಲ ಅಂದ್ರೆ ಸ್ವಲ್ಪ ತೊಂದರೆ ಮಾಡಲ್ಲ, ಅದು ಮತ್ತೆ ಆ ಕಡೆ ತೋಪ ಇದಲ್ಲ ಅದೊಂದು ಏಯ್ ಸುಮ್ಮನಿರಪ್ಪ ನೀನು, ಎತ್ತಕ್ಕಪ್ಪ ಕಾಲು ನೀನು, ನಿನಗೆ ಜಡಿಸ್ತಾವ್ರಳು. ಹಾವು ಇದಂತಲ್ಲ ಒಂದು ಹಾವು, ಯಾವಾಗ ಅಮಾಸೆ ಒಂದು ಗೀತ ಬರುತ್ತಂತೆ. ಕೆಲವೊಂದು ಇದಾವ ಮಿಸ್ ಇಲ್ಲ, ಅದು ಕೆಲವೊಂದು ಇದಾವೆ. ನಮ್ಮನೆ ಹೊಸ್ಲೈತಲ್ಲ ಅಲ್ಲಿ ಮಲ್ಕೊಂಡು. ಸಿಂಗಾಪುರ ಕೆರೆ ಹತ್ರ ಏನೋ ಒಂದು ಸೀನ್ ಆಗಿದಂತೆ, ಹೌದಾ? ಏ ಅದು ಫೇಕ್ ಅದು. ಯಾರು ವಿಜಯ್ ಕಳಿಸಿದ್ದು? ಇಲ್ಲೆಲ್ಲ ಪರಿಚಯ ಅಂತಾರೆ, ಅದು ಫೇಕ್ ಅದು. ಬೇರೆ ಬಿಹಾರ ಸೈಡ್ ಸ್ವಲ್ಪ ದಿವಸ ಟಾಕ್ ಹೋಯ್ತು ಅದು. ಸೌಂಡ್ ಸಂಜೆ ಹೋಗೋ ಸೌಂಡ್ ಹೆಂಗ್ ಬರ್ತೈತೆ ಹೇಳ, ಭಯಂಕರ ಭಯಂಕರವಾಗ್ಬಿಟ್ಟು. ನಾನು ಒಂದು ವಿಜಯ್ ಹೇಳಿದ್ದು ಏನು ಗ್ರೂಪಲ್ಲಿ ವೈರಲ್ ಮಾಡಿತ್ತು ದೀಪಕ್ ಅವರಲ್ಲಿ. ಆದ್ರೆ ಕೆಲವೊಂದು ನಂಬಲೇಬೇಕು. ಐತೆ ದೆವ್ವ ಅನ್ನೋದೆಲ್ಲ ಐತಣ. ಅದೇನು ನಾವು ದೇವ್ರಿದ್ದಾರೆ ಅಂತ ಎಷ್ಟು ನಂಬ್ತೀವೋ, ಕೆಟ್ಟದಿದೆ ಅಂತ ನಂಬಬೇಕು, ನಿಜ ಒಳ್ಳೇದು ಇದೆ ಅಂತ ನಂಬಲೇಬೇಕು. ಆ ಥರ ನೆಗೆಟಿವ್ ಇರೋ ಜಾಗದಲ್ಲಿ ಪಾಸಿಟಿವ್ ಇರೋ ಜಾಗದಲ್ಲಿ ನೆಗೆಟಿವ್ ಇದ್ದೇ ಇರುತ್ತೆ. ಹೌದಾ? ಏನು ಅನ್ಕೊಂಡ ಮಣ್ಣಣ್ಣ ಗೆಜ್ಜೆ ಸೌಂಡ್ ಬಂದಿದ್ದಕ್ಕೆ? ಗೈಸ್ ಯಾರೋ ಹೋದ್ರು ನಡ್ಕೊಂಡು ಒಂದು ಸೆಕೆಂಡ್ ಆಯ್ತು, ಯಾರೋ ನೋಡಿದ್ರೆ ನಾಯಿ ಕರ್ಕೊಂಡು ಹೋಗ್ತಾಳೆ ಬಂಡಿ. ಗೆಜ್ಜೆ ಬಿಡು, ಇವಾಗ ಮಾತಾಡೋ ಸೀನ್ಗೂ ಆ ಸೌಂಡ್ಗೂ ಆಚ್ಕಡೆ ಏನೋ ಸೌಂಡ್ ಬಂದ್ರು ಭಯ ಆಗುತ್ತಪ್ಪ. ನೋಡಿದ್ಯಾ ಯಾರೋ ಅವನೇ ಗೋಸ್ಟ್ ಅಂತಾರಂತ, ಸಬ್ಸ್ಕ್ರೈಬ್ ಆಗಿದೆ ನಾನು. ಅವ್ನು ಸೇಮ್ ಅವ್ನು ಹಿಡಿಯೋದಲ್ಲ ಸೀರಿಯಸ್ ಆಗ ನಿಜಾನ ಸುಳ್ಳ ಗೊತ್ತೇ ಆಗಲ್ಲ ಕಣ. ನಾನಂತ ಅದು
ತಿನ್ನಾಗ್ಲೂ ಒಂದು ನೋಡ್ತೀನಿ, ಒಂದು ವೀಡಿಯೋ ನೋಡ್ತೀನಿ ಒಂದು ಗೋಸ್ಟ್ ಹಂಟಿಂಗ್ ಅಲ್ಲ ಅವನು ಗೋಸ್ಟ್ ಹಂಟಿಂಗ್. ಗೋಸ್ಟ್ ಹಂಟ್ ಜಸ್ಟ್ ಕಾಲ್ ಅಂತನೋ ಬರುತ್ತೆ. ಹಾಂ, ಜಸ್ಟ್ ಕಾಲ್ ಮೀ ರಿಯಾ ಅಂತನೋ ಬರುತ್ತೆ ಬಿಡು. ಸಬರಗರಾಗಿ ಬಾಗಿದ್ದೀನಿ ಅವನು. ನಿಜವಾಗ್ಲೂ ಯಪ್ಪ ಗೈಸ್, ಗಾಡ್ ಹಾಕಿರ್ತೀನಿ ನೋಡ್ರಿ ಫೋಟೋ. ನೀವು ಒಂದ್ಸಲ ಅದೇನು ನಿಜನೋ ಸುಳ್ಳು ಅಂತ ನೀವು ಒಂದ್ಸಲಿ ಕಮೆಂಟ್ ಮಾಡಿ ನೋಡ್ರಿ. ಸೊ ಓಕೆ ಗೈಸ್, ನಾನು ಫೈನಲಿ ಮನೆಗೆ ಬಂದೆ. ಆ್ಯಂಡ್ ಅದು ಬಿಟ್ಟರೆ ನಿನ್ನೆ ನೋಡಿರೋ ಥರ ಅದು ಯಾವುದೇ ಒರ್ಜಿನಲ್ ಅಲ್ಲ. ಸೊ ಇವ್ರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಒಂದು ಇಲ್ಲಿ ಎಡಿಟ್ ಮಾಡಿರೋದು. ಸೊ ಆಮೇಲೆ ನೀವು ಒರ್ಜಿನಲ್ ಆಮೇಲೆ ಅದಕ್ಕೂ ಕಮೆಂಟ್ ಹಾಕಿರ. ಆಮೇಲೆ ಅಕ್ಕ ನೀನು ಸ್ಕ್ಯಾಮ್ ಮಾಡ್ತೀವಿ ಎಲ್ರಿಗೂ, ದೆವ್ವ ಅಲ್ಲ ಅದು ಅಂತ ಸುಮ್ಮನೆ ಅವ್ರಿಗೆ ಒಂದು ಕಂಟೆಂಟ್ ಬೇಕಾಗಿತ್ತಲ್ಲ ಗೈಸ್ ನನಗೆ. ನಾನು ಸುಮ್ಮನೆ ತೋರಿಸಿದ್ದು ನಾನು ಅಷ್ಟೇ. ಅವ್ರು ನಂಬ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ನಾನು ಸುಮ್ಮನೆ ತೋರಿಸಿದ್ದು ಅಷ್ಟೇ ಅವ್ರಿಗೆ. ಅವ್ರು ನೋಡೋದು ರಿಯಲಾಗಿ ನಂಬಿಟ್ರು. ಆ್ಯಂಡ್ ಅದನ್ನೇ ಕಂಟಿನ್ಯೂ ಮಾಡಿದ್ದು ಅಷ್ಟೇ ನಾನು. ಆ್ಯಂಡ್ ಅದು ಬಿಟ್ಟರೆ ರಾತ್ರಿ ಎಲ್ಲ ಸೈಕ್ ಅಂದ್ಕೊಳ್ರಿ ಬಿಹೈಂಡ್ ದ ಕ್ಯಾಮ್ರಾ. ಸೊ ಎನಿವೆ, ನಾನು ಫೈನಲಿ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ನೆಕ್ಸ್ಟ್ ಡೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಸಿಗುವ. ಬಾಯ್.